ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಮಿಯಾ ಸುಲ್ತಾನ, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್, ಮಲ್ನಾಡ್ ಲೈಫ್ಲೈನ್ ಹಾಸ್ಪಿಟಲ್ ಬೈಪಾಸ್ ರೋಡ್ ಶಿವಮೊಗ್ಗದಲ್ಲಿದ್ದೀನಿ. ನಾನು ಇವತ್ತು ನಿಮಗೆ ಒಂದು ಸಣ್ಣ ವಿಷಯ ಬಗ್ಗೆ ಮಾತಾಡಲು ಬಯಸುತ್ತೇನೆ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಮೂತ್ರದ ಸೋಂಕು, ಅದರ ಬಗ್ಗೆ ಕೆಲವು ವಿಷಯಗಳನ್ನು ಮಾತಾಡಲು ಬಯಸುತ್ತೇನೆ. ಇತ್ತೀಚೆಗೆ ತುಂಬ ಸಾಮಾನ್ಯವಾಗಿ ಕಂಡು ಬರುತ್ತಿದೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಇದು ಮಹಿಳೆಯಲ್ಲಿ ಇರಲಿ, 15-20 ವರ್ಷದ ಮಕ್ಕಳಲ್ಲಿ ಇರಲಿ, ಗರ್ಭಿಣಿಯರಲ್ಲಿ ಇರಲಿ, ಅಥವಾ ಬಾಣಂತಿಯರಲ್ಲಿ, ಅಥವಾ ಪೋಸ್ಟ್ ಮೆನೋಪಾಸಲ್ ವಿಮೆನ್ಸ್ ಅಥವಾ ಮುಟ್ಟ ಆದಮೇಲೆ ಇರುವ ಮಹಿಳೆಯಲ್ಲೂ ಬರುತ್ತದೆ. ಇದಕ್ಕೆ ನೂರಾರು ಕಾರಣಗಳಿವೆ. ಕೆಲವರಲ್ಲಿ ಡಯಾಬಿಟೀಸ್ ಇರ್ಬೋದು, ಕಿಡ್ನಿ ಸ್ಟೋನ್ಸ್, ಪ್ರೆಗ್ನೆನ್ಸಿ, ಇಂಥ ಕಂಡೀಷನ್ಸಲ್ಲೂ ಬರುತ್ತೆ. ಆದರೆ ನಾವು ರೋಗಿಗಳಲ್ಲಿ ನೋಡುವ ತುಂಬ ಸಾಮಾನ್ಯವಾಗಿ ಕಾರಣವೇನೆಂದರೆ, ನಮ್ಮ ನಾರ್ಮಲ್ ಬ್ಯಾಕ್ಟೀರಿಯಲ್ ಫ್ಲೋರಾ ಎಫೆಕ್ಟ್ ಆದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇದೇನಿದು ನಾರ್ಮಲ್ ಬ್ಯಾಕ್ಟೀರಿಯಲ್ ಫ್ಲೋರಾ? ನಾರ್ಮಲ್ ಬ್ಯಾಕ್ಟೀರಿಯಲ್ ಫ್ಲೋರಾ ಅಂದರೆ ನಮ್ಮ ದೇಹದಲ್ಲಿರುವ ನಮಗೆ ಬೇಕಾಗಿರುವ ಒಳ್ಳೆಯ ಸೂಕ್ಷ್ಮ ಜೀವಿಗಳು. ಇದರ ಕೊರತೆಯಿಂದ ನೂರಾರು ಕಾಯಿಲೆಗಳು ಬರುತ್ತದೆ. ಇಂಥದ್ರಲ್ಲಿ ಒಂದು ಕಾಯಿಲೆ ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಇದಕ್ಕೆ ನಾವು ತುಂಬ ಟ್ರೀಟ್ಮೆಂಟ್ ಎಲ್ಲ ಮಾಡಬಹುದು. ಮೊದಲಿಂದಾಗಿ ನಾವು ಫಸ್ಟ್ ಏನಂದರೆ ನಮ್ಮದು ಪರ್ಸ್ನಲ್ ಹೈಜೀನ್ ಮತ್ತು ಕ್ಲೆನ್ಲಿನೆಸ್ನ ಮೇಂಟೈನ್ ಮಾಡಬೇಕು. ಒದ್ದೆ ಬಟ್ಟೆ ಹಾಕೊಂಡ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಜಾಸ್ತಿ. ಇನ್ನೊಂದೇನೆಂದರೆ, ನಿಮಗೆ ಡಯಾಬಿಟೀಸ್ ಇರಲಿ, ಶುಗರ್ಸ್ ಇರಲಿ, ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಮತ್ತು ನಾವು ನಮ್ಮ ನಾರ್ಮಲ್ ಬ್ಯಾಕ್ಟೀರಿಯಲ್ ಫ್ಲೋರಾ ಅದನ್ನು ಮೇಂಟೈನ್ ಮಾಡಬೇಕಾದರೆ ಅದನ್ನು ಪ್ರೀ ಆ್ಯಂಡ್ ಪ್ರೋಬಯೋಟಿಕ್ ಸಪ್ಲಿಮೆಂಟ್ಸ್ ಅಂತ ಬರುತ್ತೆ, ಅದನ್ನು ತಗೋಬೇಕು. ಇದರಲ್ಲಿ ತುಂಬ ಜಾಸ್ತಿಯಾಗಿ ಬರುವುದು ಯಾವುದಂದರೆ ಲ್ಯಾಕ್ಟೋಬ್ಯಾಸಿಲಸ್ ಮತ್ತು ಬೈಫಿಡೋಬ್ಯಾಕ್ಟೀರಿಯಂ. ಇದು ಸಪ್ಲಿಮೆಂಟ್ಸ್ಗಳು ಬರುತ್ತವೆ, ಇದನ್ನು ತಗೊಳ್ಳಿ. ಮೊದಲಿಂದಾಗಿ ಇವೆಲ್ಲ ಸೆಕೆಂಡ್ರಿ. ಮೊದಲಿಂದಾಗಿ ಪ್ರಿವೆನ್ಷನ್, ಅರ್ಲಿ ಡಿಟೆಕ್ಷನ್ ಮತ್ತು ಟ್ರೀಟ್ಮೆಂಟ್, ಇದನ್ನೆಲ್ಲ ಮಾಡಿದರೆ ನಾವು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ದ ಚಿಕಿತ್ಸೆಗಾಗಿ ನನ್ನನ್ನು ನೀವು ಮಲ್ನಾಡ್ ಲೈಫ್ಲೈನ್ ಹಾಸ್ಪಿಟಲ್ ಬೈಪಾಸ್ ರೋಡ್ ಶಿವಮೊಗ್ಗದಲ್ಲಿ ಭೇಟಿ ಆಗಬಹುದು. ನನ್ನ ಟೈಮಿಂಗ್ಸ್ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಧನ್ಯವಾದಗಳು.